ಟಿಕೆಟ್ ಅನೌನ್ಸ್ ಆಗ್ತಿದ್ದಂತೆ ಪ್ರತಾಪ್ ಸಿಂಹ ಸೈಲೆಂಟ್ ಆಗಿದ್ದಾರೆ. ಯದುವೀರ್ ಆಕ್ಟಿವ್ ಆಗ್ತಿದ್ದ ಹಾಗೆ ಸಂಸದ ಸಿಂಹ ಮೌನಕ್ಕೆ ಶರಣಾಗಿದ್ದಾರೆ. ನಾಳೆಯಿಂದನೇ ಪ್ರಚಾರ ಆರಂಭಿಸೋಣ ಅಂತ ಪ್ರತಾಪ್ ಸಿಂಹ ಹೇಳಿದ್ರು. ಯದುವೀರಿಗೆ ಟಿಕೆಟ್ ಅನೌನ್ಸ್ ಆದ ಸಂದರ್ಭದಲ್ಲಿ ನಿನ್ನೆ ಖುದ್ದು ಯದುವೀರ್ ಭೇಟಿಗೆ ಸಮಯ ನೀಡಲಿಲ್ಲ ಪ್ರತಾಪ್ ಸಿಂಹ ಅವರು. ಎಲ್ಲಿಯೂ ಕೂಡ ಕಾಣಿಸ್ಕೊಳ್ಳದೆ ಅಸಮಾಧಾನ ಹೊರಹಾಕಿದ್ರ. ಸ್ವಾಗತ ಮಾಡ್ತೀನಿ, ನಾನು ಒಟ್ಟಾಗಿ ಪ್ರಚಾರ ಆರಂಭಿಸೋಣ, ನಾಳೆಯಿಂದನೇ ಪ್ರಚಾರ ಕಾರ್ಯ ಆರಂಭಿಸಿ ಅಂತೆಲ್ಲ ಹೇಳಿದ್ರು. ಬಟ್ ಅವರ ಹೇಳಿಕೆ, ಅವರ ನಡವಳಿಕೆ ಒಂದಕ್ಕೊಂದು ಸಂಬಂಧ ಇಲ್ಲ. ಡೀಟೇಲ್ಸ್ ಕೊಡ್ತಾರೆ ರವಿ. ಈಗ ಪ್ರತಾಪ್ ಸಿಂಹ ನಾನು ಸ್ವಾಗತ ಮಾಡ್ತೀನಿ ಅಂತ ಹೇಳಿದ್ರು, ಆದಷ್ಟು ಬೇಗ ಪ್ರಚಾರ ಕಾರ್ಯ ಆರಂಭಿಸಿ ಅಂತೆಲ್ಲ ಹೇಳ್ಕೊಂಡಿದ್ರು, ಟ್ವೀಟ್ ಮಾಡಿದ್ರು. ಆದರೆ ಅವರ ನಡವಳಿಕೆಯಲ್ಲಿ ಅದು ಕಂಡು ಬರ್ತಾ ಇಲ್ಲ. ಯದುವೀರನ್ನ ಭೇಟಿ ಮಾಡೋದಕ್ಕೆ ಸಮಯನೂ ಕೊಟ್ಟಿಲ್ಲ, ಅದಾದ್ಮೇಲೆ ಎಲ್ಲೂ ಕಾಣಿಸ್ಕೊಂಡಿಲ್ಲ. ಪರೋಕ್ಷವಾಗಿ ಅಸಮಾಧಾನ ಹೊರಹಾಕ್ತಿದ್ದಾರೆ ಪ್ರತಾಪ್ ಸಿಂಹ ಅಂತ. ವಿಜಯ್, ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಯಾಗಿ ನಾನೇ ಇರ್ತೀನಿ ಅಂತ ಹೇಳಿ ಪ್ರತಾಪ ಸಿಂಹ ಅವರು ಹೇಳಿದ್ರು. ಕಳೆದ ಒಂದು ವಾರದವರೆಗೂ ಕೂಡ ಅವರೊಬ್ಬರ ಹೆಸರು ಮಾತ್ರ ಇದೆ ಅಂತ ಹೇಳಲಾಗ್ತಿತ್ತು. ಆದರೆ ಸದ್ಯ ಅವರ ಹೆಸರು ಬದಲಾಗಿ ಈಗ ಯದುವೀರ್ ಅವರ ಹೆಸರು ಘೋಷಣೆ ಆಗಿದೆ. ಘೋಷಣೆಯ ಬೆನ್ನಲ್ಲೇ ಅದಕ್ಕೂ ಮುನ್ನವೂ ಪ್ರತಾಪ್ ಸಿಂಹ ಅವರು ಸಾಕಷ್ಟು ಮಾತುಗಳನ್ನು ಹೇಳುವಂಥ ಕೆಲಸಕ್ಕೆ ಮುಂದಾಗಿದ್ರು. ಘೋಷಣೆ ಆಗ್ತಿದ್ದಂತೆ ಒಂದು ಟ್ವೀಟ್ ಅನ್ನು ಮಾಡಿದ್ರು. ಅಭ್ಯರ್ಥಿ ಅನೌನ್ಸ್ ಆಗಿದೆ, ನಾಳೆಯಿಂದನೇ ಪ್ರಚಾರ ಮಾಡೋಣ ಅಂತೇಳಿ. ಆದರೆ ಅಭ್ಯರ್ಥಿ ಘೋಷಣೆ ಆದ ಬಳಿಕ ಪ್ರತಾಪ ಸಿಂಹ ಅವರು ನಾಪತ್ತೆಯಾಗಿದ್ದಾರೆ. ಸದ್ಯ ಮೈಸೂರಿನಲ್ಲಿ ಕಾಣ ಸಿಗ್ತಿಲ್ಲ. ನಿನ್ನೆ ಖುದ್ದು ಯದುವೀರ್ ಕೃಷ್ಣದತ್ತ ಚಾಮರಾಜ ಒಡೆಯರ್ ಅವರು ಪ್ರತಾಪ ಸಿಂಹ ಅವರನ್ನ ಭೇಟಿಯಾಗಲಿಕ್ಕೆ ಸಮಯವನ್ನು ಕೂಡ ಕೇಳಿದ್ರು. ಯದುವೀರ್ ಅವರ ಟಿಪಿಯಲ್ಲೂ ಕೂಡ ಅದೊಂದು ಮಾಹಿತಿ ಇತ್ತು, ಅಂದರೆ ಪ್ರತಾಪ ಸಿಂಹ ಅವರ ಮನೆಗೆ ಭೇಟಿಯನ್ನು ನೀಡ್ತಾರೆ, ಮಾತುಕತೆ ನಡೆಸ್ತಾರೆ ಅಂತೇಳಿ. ಆದರೆ ದಿಢೀರ್ ಅಂತೇಳಿ ಅದು ಬದಲಾಯಿತು. ಪ್ರತಾಪ ಸಿಂಹ ಅವರು ಕೂಡ ಮೈಸೂರಿನಲ್ಲಿ ಸಿಕ್ಕಿಲ್ಲ, ಮತ್ತೆ ಈವರೆಗೆ ಮೈಸೂರಿನಲ್ಲೂ ಕೂಡ ಅವರಿಲ್ಲ. ಯದುವೀರ್ನವರನ್ನು ಭೇಟಿ ಮಾಡುವಂಥ ಕೆಲಸಕ್ಕೂ ಕೂಡ ಅವರು ಮುಂದಾಗಿಲ್ಲ. ಯದುವೀರ್ ಅವರು ಈಗಾಗಲೇ ರಾಜ್ಯ ನಾಯಕರು ಹಾಗೂ ಮೈಸೂರು ಜಿಲ್ಲೆಯಲ್ಲಿರುವಂತಹ ಎಲ್ಲ ನಾಯಕರನ್ನು ಕೂಡ ಭೇಟಿಯಾಗಿದ್ದಾರೆ. ಜೊತೆಯಲ್ಲಿ ಇರ್ತೀನಿ ಅಂತ ಹೇಳಿದಂತಹ ಪ್ರತಾಪ ಸಿಂಹ ಅವರೇ ಇಲ್ಲ. ಇದು ಅಸಮಾಧಾನಕ್ಕೆ ಏನಾದರೂ ಕಾರಣ ಆಗಿದೆಯಾ ಅನ್ನೋದು ಈಗ ಕೇಳಿ ಬರ್ತಿರುವಂತಹ ಚರ್ಚೆ. ಸಾಮಾನ್ಯವಾಗಿ ಯಾವುದೇ ವ್ಯಕ್ತಿ ಆದರೂ ಕೂಡ ತನಗೆ ನೋವಾದಾಗ ಅಸಮಾಧಾನ ತೋಡ್ಕೊಳ್ಳೋದು ಸರ್ವೇ ಸಾಮಾನ್ಯ. ಅದೇ ರೀತಿ ಪ್ರತಾಪ ಸಿಂಹ ಅವರು ಟಿಕೆಟ್ ಕೈತಪ್ಪಿದ್ದಕ್ಕೆ ಅಸಮಾಧಾನಗೊಂಡಿದ್ದಾರಾ, ಯದುವೀರ್ಗೆ ಸಿಕ್ತಿಲ್ವಾ ಅನ್ನೋದು ಈಗ ಹೆಚ್ಚು ಚರ್ಚೆ ಆಗ್ತಿದೆ. ಇದು ಬಿಜೆಪಿಯ ಮೇಲೆ ಪರಿಣಾಮ ಕೂಡ ಬೀರ್ಬೋದು ಅನ್ನೋದು ಬಿಜೆಪಿಯ ಮತಗಳು ಹಾಗೂ ಮತದಾರರ ಒಂದು ಲೆಕ್ಕಾಚಾರ ಕೂಡ ಆಗ್ತಿದೆ. ವಿಜಯ್, ಥ್ಯಾಂಕ್ ಯು ರವಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.